ಯುದ್ಧದ ನೆರಳಿನಲ್ಲಿ ಬೆಳೆದ ರಷ್ಯನ್ ಫಿಲ್ಮ್ ಡೈರೆಕ್ಟರ್ ಹಾಗೂ ರೈಟರ್ ಆಂದ್ರೇ ತಾರ್ಕೋವ್ಸ್ಕಿ. ತನ್ನ ಸಿನಿಮಾಗಳ ಮೂಲಕ ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳು ಕಾಡುವಂತೆ ಮಾಡುವ ತಾರ್ಕೋವ್ಸ್ಕಿ ಹುಟ್ಟಿದ್ದು 1932ರಲ್ಲಿ ರಷ್ಯಾದ ಇವಾನೋವೋ ಎಂಬ ನಗರದಲ್ಲಿ. Насколько ты способен интересно. ಇವರ ಸಿನಿಮಾ ಜಗತ್ತಿಗೆ ತೆರೆದುಕೊಳ್ಳುವುದು ಎಂದರೆ ಒಂದರ್ಥದಲ್ಲಿ ಚಕ್ರವ್ಯೂಹವನ್ನು ಶೋಧಿಸಿದ ಹಾಗೆ. ಕಾಂಪ್ಲೆಕ್ಸ್, ಡೀಪ್ಲಿ ಫಿಲಾಸಾಫಿಕಲ್, ಆದರೆ ಅಟ್ ದ ಎಂಡ್ ಆಫ್ ಇಟ್ ಅಷ್ಟೇ ರಿವಾರ್ಡಿಂಗ್. ಇವರ ಸಿನಿಮಾಗಳಲ್ಲಿ ಕಾಣುವ ಬಿಂಬಗಳು ಕೇವಲ ಬಿಂಬಗಳಷ್ಟೇ ಅಲ್ಲ, ಒಂದೊಂದು ಇಮೇಜ್ ಕೂಡ ಒಂದೊಂದು ಕಲಾಕೃತಿ ಆಗಿರುತ್ತೆ. ಹಾಗಂತ ಸೌಂದರ್ಯಕ್ಕಷ್ಟೇ ಸೀಮಿತವೂ ಅಲ್ಲ. ಸೌಂದರ್ಯದ ಜೊತೆಗೆ ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳನ್ನು ಇವರ ಸಿನಿಮಾಗಳು ಪ್ರಚೋದಿಸುತ್ತವೆ. ಕಳೆದು ಹೋದ ದಿನಗಳ ನೆನಪುಗಳು, ಪ್ರಕೃತಿ ಹಾಗೂ ಪ್ರೇಮದ ಬಗೆಗಿನ ಇವರ ನೋಟಗಳು ತಮ್ಮದೇ ಬದುಕಿನೊಳಗಿನಿಂದ ಹುಟ್ಟಿಕೊಂಡಿವೆಯೇನೋ ಅನ್ನುವ ಅನುಭವ ಕೊಡುತ್ತಾ ವೀಕ್ಷಕರನ್ನು ಸಿನಿಮಾದ ಒಳಪ್ರಪಂಚಕ್ಕೆ ಸೇರಿಸಿಕೊಂಡು ಬಿಡುತ್ತದೆ. ಯುದ್ಧದ ಹಿನ್ನೆಲೆಯಲ್ಲೇ ಬೆಳೆದ ತಾರ್ಕೋವ್ಸ್ಕಿಯ ತಂದೆ ಒಬ್ಬ ಮಿಲಿಟರಿ ಆಫೀಸರ್ ಆಗಿದ್ದವರು, ತಾಯಿ ಒಬ್ಬ ಶಿಕ್ಷಕಿ. ಬಾಲ್ಯದಲ್ಲಿ ತಮಗೆ ಲಭ್ಯವಾದ ಕಲೆ ಸಂಸ್ಕೃತಿಯ ಪರಿಚಯ ಅವರ ಸಿನಿಮಾ ಕಟ್ಟುವಿಕೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ ಸಂಗತಿಗಳು. ಮಾಸ್ಕೋದ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಸಿನಿಮಾಟೋಗ್ರಫಿಯಿಂದ ಪದವಿ ಪಡೆದ ನಂತರ ಅವರು ನಿರ್ದೇಶಿಸಿದ ಮೊದಲ ಚಿತ್ರ ಇವಾನ್ಸ್ ಚೈಲ್ಡ್ಹುಡ್. ಸಾವಿರದ 1962ರಲ್ಲಿ ತಯಾರಾದ ಈ ಚಿತ್ರ ಯುದ್ಧ ಕಾಲದ ಒಬ್ಬ ಬಾಲಕನ ಕಥೆಯನ್ನು ಹೇಳುತ್ತದೆ. ಇದು ಇವರ ಡೆಬ್ಯೂಟ್ ಸಿನಿಮಾ ಅನ್ನುವಷ್ಟಕ್ಕೆ ಈ ಸಿನಿಮಾನ ಸೀಮಿತಗೊಳಿಸೋಕ್ಕಾಗಲ್ಲ. ಇದೊಂದು ಸಿನಿಮಾ ಕ್ರಾಂತಿ. ಇವಾನ್ಸ್ ಚೈಲ್ಡ್ಹುಡ್ ಸಿನಿಮಾದಲ್ಲಿ ಇವರು ತೋರಿಸಿರುವಂತಹ ಸ್ವಪ್ನದಂಥ ಸೀಕ್ವೆನ್ಸ್ಗಳು, ಆ ಮೂಲಕ ಉಂಟಾದ ಭಾವನಾತ್ಮಕ ತಲ್ಲಣಗಳು ಸಾಮಾನ್ಯ ವಿಷಯವನ್ನು ಆಧ್ಯಾತ್ಮಿಕ ನೋಟದೊಂದಿಗೆ ತೋರಿಸಿಕೊಡಬಲ್ಲ ಇವರ ಸಾಮರ್ಥ್ಯವನ್ನ ಹೇಳ್ತದೆ. ನಿತ್ಯ ಜೀವನದಲ್ಲಿ ಹುಡುಕದ ಬದುಕಿನ ನಿಗೂಢತೆಗಳ ಕುರಿತು ನೋಡುಗನ ಯೋಚನೆಗಳನ್ನ ಹೊರಗೆ ಹಚ್ಚುತ್ತದೆ. ತಾರ್ಕೋವ್ಸ್ಕಿ ಅವರನ್ನು ಇತರೆಲ್ಲರಿಗಿಂತ ವಿಭಿನ್ನವಾಗಿಸುವುದೇ ಅವರ ಸೂಕ್ಷ್ಮ ಕಸುಬುಗಾರಿಕೆ ಮತ್ತು ಬದುಕಿನ ಆಳ ಕಿಳಿಯಲು ಪ್ರಯತ್ನಿಸುವ ಅವರ ಶೈಲಿ. ಅವರ ಪ್ರಕಾರ ಕಲೆಯ ಉದ್ದೇಶ ತಾರ್ಕಿಕ ಹುಡುಕಾಟವಷ್ಟೇ ಅಲ್ಲ, ಬದಲಾಗಿ ಕಲೆ ಅನ್ನೋದು ಜಗತ್ತಿನೊಂದಿಗಿನ ಸಂವಹನಕ್ಕಿರುವ ಮಾಧ್ಯಮ. ಕಲೆ, ಬದುಕು ಇವೆರಡೂ ಕನೆಕ್ಟೆಡ್ ಎಂಬ ರೀತಿಯಲ್ಲಿ ಸಾಗುವ ಇವರ ನರೇಟಿವ್ ನೋಡುಗನಿಗೊಂದು ಧ್ಯಾನಸ್ಥ ಅನುಭವವನ್ನು ಕೊಡುತ್ತದೆ. ಲಾಂಗ್ ಶಾಟ್ಸ್, ಪೇಂಟಿಂಗ್ನಂತೆ ಕಾಣಿಸುವ ಕಂಪೋಸಿಷನ್ಸ್ ಇವರ ಸಿಗ್ನೇಚರ್ ಸ್ಟೈಲ್. ಇದರಿಂದಾಗಿ ಒಂದೊಂದು ಫ್ರೇಮ್ನ ಅಂದವನ್ನು ಅನುಭವಿಸುತ್ತಲೇ ವೀಕ್ಷಕ ಸಿನಿಮಾ ಗುಂಗಿನೊಳಗಡೆ ಪ್ರಯಾಣಿಸುವಂತಾಗ್ತದೆ. ಮುಂದೆ 1972ರಲ್ಲಿ ಇವರು ಸೋಲಾರಿಸ್ ಅನ್ನುವ ಸಿನಿಮಾ ಮಾಡಿದರು. ಸ್ಟೇನ್ಸ್ಲೋ ಲೆಮ್ ಎನ್ನುವರ ಕಾದಂಬರಿ ಆಧಾರಿತ ಚಿತ್ರ ಇದು. ನೆನಪುಗಳು ಮತ್ತು ಮನುಷ್ಯನ ದೃಷ್ಟಿಕೋನಕ್ಕಿರುವ ಚೌಕಟ್ಟು ಅಥವಾ ಮಿತಿಯ ಬಗ್ಗೆ ಈ ಕಾದಂಬರಿ ಮಾತನಾಡ್ತದೆ. ಒಂದ್ಸಲ ಊಹೆ ಮಾಡ್ಕೊಳ್ಳೋಣ, ಬಾಹ್ಯಾಕಾಶದ ನಿಗೂಢ ಗ್ರಹವೊಂದರಲ್ಲಿ ನಾವಿದ್ದೀವಿ ಮತ್ತು ಈ ನಿಗೂಢ ಜಗತ್ತಿಗೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ಅವಿತುಕುತ್ತಿರುವ ಎಲ್ಲ ಭಾವನೆ, ತುಡಿತಗಳನ್ನು ಕಣ್ಮುಂದೆ ಸಾಕಾರಗೊಳಿಸಬಲ್ಲ ಸಾಮರ್ಥ್ಯ ಇದೆ. ಅಬ್ಬಾ, ಹಾಗೇನಾದರೂ ಆದರೆ ಇದು ನಮ್ಮ ಯೋಚನೆಯ ರೀತಿಯನ್ನೇ ಪ್ರಶ್ನೆ ಮಾಡುತ್ತೆ ಅಲ್ವೇ? ಸೋಲಾರಿಸ್ ಮಾಡೋದು ಇದನ್ನೇ. ಈ ಚಿತ್ರ ಸ್ಮೃತಿ ಮತ್ತು ವಾಸ್ತವದ ಬಗ್ಗೆ ನಾವೇನು ಅಂದ್ಕೊಂಡಿದ್ದೇವೋ ಅದಕ್ಕೊಂದು ಸವಾಲು ಎಸೆಯುತ್ತದೆ. ನಮ್ಮ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳು ಮೂಡುವಂತೆ ಮಾಡುತ್ತದೆ. ಇದೊಂದು ಸೈನ್ಸ್ ಫಿಕ್ಷನ್, ಮನಃಶಾಸ್ತ್ರದ ಆಳ ಕಿಳಿಯುತ್ತಾ ಜೊತೆಗೆ ನೋಡುಗನಿಗೆ ವೈಯಕ್ತಿಕ ಅನುಭವ ಕೊಡುತ್ತಾ ಸಾಗುವ ದೃಶ್ಯಕಾವ್ಯ ಸೋಲಾರಿಸ್. ತಾರ್ಕೋವ್ಸ್ಕಿ ಅವರ ಮುಂದಿನ ಚಿತ್ರ ಮಿರರ್ ಒಂದು ಮಟ್ಟಿಗೆ ಆಟೋಬಯೋಗ್ರಫಿಕಲ್ ಎಂದೇ ಪ್ರಸಿದ್ಧಿಯಾಗಿದೆ. ಸಾವಿರದ 1975ರಲ್ಲಿ ತಯಾರಾದ ಈ ಚಿತ್ರ ನೆನಪುಗಳು, ಕನಸುಗಳು, ಜೀವನಾನುಭವಗಳು ಮತ್ತು ಅದರಿಂದ ಉಂಟಾಗುವ ಅನಿಸಿಕೆಗಳ ಒಂದು ಕೊಲಾಜ್ ಅನ್ನುವಂತೆ ಸಾಗ್ತದೆ. ನಮ್ಮ ಇತಿಹಾಸ, ನಮ್ಮ ಬಾಲ್ಯ, ಇವತ್ತು ನಾವು ಯಾರಾಗಿದ್ದೇವೆ ಅನ್ನೋದನ್ನು ರೂಪಿಸುತ್ತೆ ಅನ್ನೋದನ್ನು ಈ ಚಿತ್ರದಲ್ಲಿ ಹೇಳಲಾಗಿದೆ. ಈ ಚಿತ್ರ ನೋಡುತ್ತಾ ನಮ್ಮದೇ ಮನಸ್ಸಿನ ಗಲ್ಲಿಗಳಲ್ಲಿ ಓಡಾಡಿದ ಅನುಭವ ಒಮ್ಮೆ ಉಂಟಾಗ್ತದೆ. ಇದಾದ ಮೇಲೆ 1979ರಲ್ಲಿ ಸ್ಟಾಕರ್ ಅನ್ನೋ ಸಿನಿಮಾ ಮಾಡ್ತಾರೆ.
ಈ ಚಿತ್ರದ ಮೂಲಕ ನಾವೊಂದು ನಿಗೂಢ ಜಾಗದಲ್ಲಿದ್ದೇವೇನೋ, ಅಲ್ಲಿ ನಮ್ಮ ಆಳ ಮನಸ್ಸಿನ ಎಲ್ಲ ಭಾವನೆಗಳನ್ನು ಸಾಕಾರಗೊಳಿಸಲು ಸಾಧ್ಯವೇನೋ ಅನ್ನೋ ಭಾವನೆ ಉಂಟಾಗುವಂತೆ ಮಾಡುತ್ತಾರೆ ತಾರ್ಕೋವ್ಸ್ಕಿ. ನಿಧಾನಗತಿಯಲ್ಲಿ ಸಾಗುವ ಈ ಚಿತ್ರ ಕೊಡುವ ಅನುಭವ ಅಸಾಮಾನ್ಯ. ಮಾನವ ಸಂವೇದನೆಯನ್ನು ಆಳಕ್ಕಿಳಿದು ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತದೆ ಈ ಸಿನಿಮಾ. ಬದುಕಿನ ಅರ್ಥವನ್ನು ಹುಡುಕುವಂತೆ ಮಾಡುತ್ತದೆ ಈ ಸಿನಿಮಾ. ದೃಶ್ಯಗಳ ಕಟ್ಟುವಿಕೆಯಲ್ಲಿ ಇಲ್ಲಿ ಬಳಸುವ ಉಪಮೆಗಳು ಬದುಕಿನಲ್ಲಿ ನಿಜಕ್ಕೂ ನಮಗೆ ಬೇಕಾದದ್ದೇನು ಅನ್ನೋ ಪ್ರಶ್ನೆಯನ್ನು ಕೇಳ್ತದೆ. ಆಂದ್ರೆ ರೂಬ್ಲೆ, ನಾಸ್ಟಾಲ್ಜಿಯಾ ಚಿತ್ರಗಳು ವ್ಯಕ್ತಿಯ ಒಳಗನ್ನು ಹೊರ ಜಗತ್ತಿನ ಜೊತೆ, ತತ್ವವನ್ನು ಕಲೆಯ ಜೊತೆ ಮಿಳಿತಗೊಳಿಸುತ್ತಾ ಸಾಗುವ ಚಿತ್ರಗಳು. ಇವರ ಕೊನೆಯ ಚಿತ್ರ ಸ್ಯಾಕ್ರಿಫೈಸ್ ನಂಬಿಕೆ ಹಾಗೂ ತ್ಯಾಗಕ್ಕೆ ಹಿಡಿದ ಕನ್ನಡಿಯ ಆಗಿರುವಂಥ ಈ ಮಾಸ್ಟರ್ ಪೀಸ್ ಚಿತ್ರವನ್ನು ಸಾವಿನ ಜೊತೆ ಹೋರಾಡ್ತಾ ತಾರ್ಕೋವ್ಸ್ಕಿ ತಯಾರಿಸಿದ್ರಂತೆ. ಮರಣಶೈಲಿಯಲ್ಲಿದ್ದಾಗಲೂ ತಯಾರಿಸಿದ ಈ ಚಿತ್ರದ ಮೂಲಕ ಅವರೆತ್ತಿದ್ದು ಮತ್ತದೇ ಅಸ್ತಿತ್ವದ ಪ್ರಶ್ನೆ, ಮನುಷ್ಯನ ಅಸ್ತಿತ್ವಕ್ಕಿರುವ ಆಧ್ಯಾತ್ಮಿಕ ಹುಡುಕಾಟ. ಬಹುಶಃ ಚಲನಚಿತ್ರ ಬದುಕಿನ ಮತ್ತು ಭೌತಿಕ ಬದುಕಿನ ಕೊನೆಯ ದಿನಗಳಿಗೊಂದು ಅರ್ಥಪೂರ್ಣ ವಿರಾಮ ಅವರ ಕೊನೆಯ ಚಿತ್ರ ಸ್ಯಾಕ್ರಿಫೈಸ್. ಪ್ರೇಮ, ಬದುಕಿನ ಅರ್ಥದ ಹುಡುಕಾಟ, ಅಸ್ತಿತ್ವದ ಬಗೆಗಿನ ಪ್ರಶ್ನೆಗಳನ್ನು ಬಿಂಬಗಳಲ್ಲಿ ತೋರಿಸುವ ತಾರ್ಕೋವ್ಸ್ಕಿಯ ಸ್ಟೈಲ್ ಒಬ್ಬ ನಿರ್ದೇಶಕನಾಗಿ ನನಗೆ ಬಹಳ ಕಾಡಿದೆ. ಅವರದೇ ಒಂದು ಕೋಟ್ನಲ್ಲಿ ಹೇಳೋದಾದರೆ, ದ ಆರ್ಟಿಸ್ಟ್ ಇಸ್ ಅ ಮ್ಯಾನ್ ಹೂ ಸ್ಟ್ರೈವ್ಸ್ ಟು ಬ್ರಿಂಗ್ ಬ್ಯೂಟಿ ಇನ್ ಟು ದ ವರ್ಲ್ಡ್, ಟು ಎವೇಕ್ ದ ಡಾರ್ಮೆಂಟ್ ಆ್ಯಂಡ್ ದ ಅನ್ಎವೇಕೆಂಡ್. ಜಗತ್ತಿಗೆ ಸೌಂದರ್ಯ ತುಂಬಲು ಬಯಸೋನು ಮತ್ತು ಸುಪ್ತ ಸ್ಥಿತಿಯಲ್ಲಿರೋರನ್ನ ಎಚ್ಚರಿಸೋನೇ ನಿಜವಾದ ಕಲಾವಿದ ಅಂತಾರೆ ತಾರ್ಕೋವ್ಸ್ಕಿ. ಹಾಗಾಗಿ ನಮ್ಮ ಸಿನಿಮಾ ಕಟ್ಟೋದ್ರಲ್ಲಿ ತಾರ್ಕೋವ್ಸ್ಕಿ ಅವರ ಫಿಲಾಸಫಿಯನ್ನು ನೆನಪಿಸ್ಕೊಳ್ಳೋಣ. ಸೌಂದರ್ಯ, ಸಹಜತೆ ಮತ್ತು ಅದರಲ್ಲೊಂದು ಅರ್ಥ ಕಾಣಿಸಲು ಪ್ರಯತ್ನಿಸೋಣ. ಆಂದ್ರೆ ತಾರ್ಕೋವ್ಸ್ಕಿ ಅವರ ಕುರಿತ ಈ ಸಂಚಿಕೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದ. ಜಗತ್ತಿನ ಶ್ರೇಷ್ಠ ಚಲನಚಿತ್ರ ನಿರ್ದೇಶಕರ ಪರಿಚಯದ ಈ ಸರಣಿ ನಿಮಗಿಷ್ಟ ಆಗ್ತಿದೆ ಅಂತ ಆದಲ್ಲಿ ನನ್ನ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಈ ಎಪಿಸೋಡನ್ನು ಇತರರೊಂದಿಗೆ ಹಂಚಿಕೊಳ್ಳಿ.